ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಸೇಡಿಯ ಕೃಷ್ಣ ಭಟ್ಟರು ಬರೆದಿರ್ತಕ್ಕಂತಹ ನಾಗರಬೆತ್ತ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ, ಈಗ ಈ ಒಂದು ನಾಗರಬೆತ್ತ ಅನ್ನುವಂತಹ ಕಥಾಭಾಗದ ಆಶಯವನ್ನ ನೋಡ್ತಾ ಹೋಗೋಣ. ಆಶಯ ಏನ್ ಹೇಳುತ್ತೆ, ಅದರ ವಿಚಾರಗಳು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಆನಂತರ ನಾವು ಕಥಾಭಾಗಕ್ಕೆ ಪ್ರವೇಶವನ್ನ ಪಡ್ಕೊಳ್ಳೋಣ. ನೋಡಿ, ಆಶಯದಲ್ಲಿ ಬ್ರಿಟಿಷರು ಜಿಲ್ಲೆಯ ಕೃಷಿ ವ್ಯವಸ್ಥೆ ಮತ್ತು ಭೂಕಂದಾಯವನ್ನ ಸಂಗ್ರಹಿಸುವುದೇ ತಮ್ಮ ಪರಮ ಗುರಿ ಎಂದು ಆಡಳಿತವನ್ನ ನಡೆಸಿದವರು ಅಂತಕ್ಕಂಥದ್ದು. ಯಾಕೆಂದ್ರೆ ಈಗ ಭಾರತ ದೇಶದಲ್ಲಿ ಏನಪ್ಪಾ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಇದ್ದಂತ ಸಂದರ್ಭದಲ್ಲಿ ಅವರ ಉದ್ದೇಶ ಏನಪ್ಪಾ ಅಂತಂದ್ರೆ ಭೂಕಂದಾಯವನ್ನ ಸಂಗ್ರಹಿಸ್ತಕ್ಕಂತಹ ಒಂದು ಗುರಿ ಆಗಿತ್ತು ಅವ್ರದ್ದು. ಹಾಗೇನೆ ಅದೇ ರೀತಿಯಾದಂತಹ ಒಂದು ಆಡಳಿತವನ್ನ ನಡೆಸ್ತಾ ಇದ್ರು ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಹಾಗಾದ್ರೆ ಆಡಳಿತ ಯಂತ್ರವೇ ತೆರಿಗೆಯ ಸಂಗ್ರಹಕ್ಕಾಗಿ ದುಡಿಯುತ್ತಿತ್ತು ಅಂತ. ಇಡೀ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದೇ ಆಗಿತ್ತು ಬ್ರಿಟಿಷ್ ಸರ್ಕಾರ ಅಥವಾ ಆಡಳಿತದ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು. ಹಾಗೇನೆ ಅನುಷಂಗಿಕವಾಗಿ ನಾವು ಗಮನಿಸೋದಾದ್ರೆ ಅಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆ, ರಸ್ತೆ ಮುಂತಾದ ಮೂಲಭೂತಗಳ ಒಂದು ಸೌಕರ್ಯಗಳನ್ನ ವೃದ್ಧಿಗೂ ಮುಂತಾದವುಗಳಲ್ಲಿ ಅಗತ್ಯವಿದ್ದಷ್ಟು ಗಮನವನ್ನ ಕೊಡ್ತಾ ಇದ್ರು. ನೋಡಿ, ತೆರಿಗೆಯಿಂದ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಇದಕ್ಕೂ ಕೂಡ ಗಮನವನ್ನ ಕೊಡ್ತಿದ್ರು ಅನ್ನೋದು ಆಶಯ ಹೇಳ್ತಾ ಇದೆ. ಹಾಗಾದ್ರೆ ಬ್ರಿಟಿಷರ ಆಡಳಿತ ವ್ಯವಸ್ಥೆ, ನ್ಯಾಯಾಂಗಗಳ ಇಲ್ಲಿ ತಪ್ಪಿತಸ್ಥರನ್ನ ಬಹಳ ಕಠಿಣವಾಗಿ ಶಿಕ್ಷಿಸುತ್ತಿದ್ದರಿಂದ, ನೋಡಿ ಆಗಿನ ಕಾಲದಲ್ಲಿ ತಪ್ಪಿತಸ್ಥರನ್ನ ತುಂಬಾ ಕಠಿಣವಾಗಿ ಶಿಕ್ಷಿಸ್ತಾ ಇದ್ರು ಅಂತಕ್ಕಂಥದನ್ನ ಹೇಳ್ತಾ ಇದ್ರೆ, ಅದಕ್ಕೆ ಈ ಬ್ರಿಟಿಷ್ ಸರ್ಕಾರವನ್ನ ಕಂಡ್ರೆ ಎಲ್ಲೋ ಒಂದ್ ಕಡೆ ಸರ್ವರಿಗೂ ಭಯ ಇತ್ತು ಅನ್ನುವಂಥದ್ದು. ಹೀಗೆ ಬ್ರಿಟಿಷ್ ಆಡಳಿತದ ಬಗ್ಗೆ ಜನಸಾಮಾನ್ಯರಲ್ಲಿದ್ದಂತಹ ಭಾವನೆಗಳನ್ನ ಇಲ್ಲಿ ಕ್ರೋಢೀಕರಿಸುವ ಮಾತನ್ನ ಇಲ್ಲಿ ಕವಿ ಸಮರ್ಪಿಸುವುದಿಲ್ಲ, ಇಲ್ಲಿ ಇಲ್ಲ ಒಂದ್ ಕಡೆ ಸಮರ್ಥಿಸ್ಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾಗರಬೆತ್ತ ಅನ್ನುವಂತಹ ಒಂದು ಕಥಾಭಾಗದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಹಾಗಾದ್ರೆ ಸರ್ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು? ನೋಡಿ, ಲೇಖಕರ ಬಾಲ್ಯದ ಜೀವನದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಲೇಖಕರ ಬಾಲ್ಯದ ಜೀವನವನ್ನ ಕುರಿತು ಬರೆಯಿರಿ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಕೇಳ್ತಾ ಹೋಗ್ಬೋದು, ಇಲ್ಲಿ ಲೇಖಕರು ಸೋದರತ್ತೆಯ ಮನೆಯಲ್ಲಿ ಪಡೆದಂತಹ, ಆ ಸೋದರತ್ತೆಯ ಮನೆಗೆ ಹೋಗಿ ಅಲ್ಲಿ ಪಡೆದಂತಹ ಅನುಭವ, ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಹಾಗೇನೆ ಇನ್ನೂ ಒಂದು ಮುಖ್ಯವಾದಂತಹ ಪ್ರಶ್ನೆ ನಿಮ್ಗೆ ಕೇಳ್ತಾ ಹೋಗ್ತಾರೆ. ನೋಡಿ, ಲೇಖಕರು ಸೋದರ ಮಾವನ ಕಾಫಿ ತೋಟದ ತಲುಪಿದಂತಹ ನಂತರ ಅವರಿಗಾದ ರಮಣೀಯ ಸೌಂದರ್ಯದ ಅನುಭವ ಅಥವಾ ರಮಣೀಯವಾದ ಅನುಭವವನ್ನ ವಿವರಿಸಿ ಅಂತಕ್ಕಂಥದ್ದು ಅಲ್ವಾ, ಈ ತರದ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಹಾಗೇನೆ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಯಾಕಂದ್ರೆ ಇವತ್ತಿನ ತರಗತಿಯಲ್ಲಿ ಏನೇನು ಪ್ರಶ್ನೆ ಕೇಳ್ತಾರೆ ಅದನ್ನೆಲ್ಲ ನಾನು ಏನೇನು ಉತ್ತರವನ್ನ ನೀಡ್ತೀನಿ ಅದೆಲ್ಲ ಪ್ರಶ್ನೆಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ ಈ ರೀತಿ ಕೇಳ್ಬೋದು. ಯಾವ ರೀತಿ? ಲೇಖಕರು ತನ್ನ ಮಾವನ ಜೊತೆ ಘಟ್ಟಕ್ಕೆ ಪಯಣವನ್ನ ಬೆಳೆಸಿದ ಸಂದರ್ಭ ಅಂತಕ್ಕಂಥದ್ದು, ಅಥವಾ ಘಟ್ಟಕ್ಕೆ ಹೋದ ಸಂದರ್ಭ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಹಾಗಾದ್ರೆ ಅವರ ಬಾಲ್ಯದ ದಿನಗಳ ಒಂದು ಸಂಭ್ರಮ ಹೇಗಿತ್ತು? ನೋಡಿ, ಮೊದಲನೇ ಪ್ರಶ್ನೆ ನಾನು ಈಗ ನಿಮ್ಗೆ ಹೇಳ್ತಾ ಇದ್ದೀನಿ. ಲೇಖಕರ ಬಾಲ್ಯದ ದಿನಗಳ ಸಂಭ್ರಮ ಹೇಗಿತ್ತು ವಿವರಿಸಿ ಅಥವಾ ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನೋಡಿ, ಲೇಖಕರು ಹೇಳ್ತಾ ಇದ್ರೆ, ಲೇಖಕರು ಅವಾಗಿನ್ನು ಸಣ್ಣ ಹುಡುಗ, ಅಂದ್ರೆ ಚಿಕ್ಕ ಹುಡುಗ, ಪ್ರಾಯ 11 ಅಥವಾ 12 ಇರಬಹುದು. ಆಗ ಅವರ ಸೋದರತ್ತೆಯ ಮನೆಗೆ ಹೋಗಿರ್ತಾರೆ. ಸೋದರತ್ತೆಯ ಮನೆಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಸೋದರ ಮಾವ ಮತ್ತೆ ಸೋದರ ಅತ್ತೆ, ಇಲ್ಲಿ ಸೋದರ ಮಾವ, ಲೇಖಕರ ಸೋದರ ಮಾವ ತಕ್ಕ ಮಟ್ಟಿಗೆ ಸ್ವಲ್ಪ ಹಣವಂತರು ಅಂತಕ್ಕಂಥದ್ದು, ಸ್ವಲ್ಪ ಶ್ರೀಮಂತರು, ದುಡ್ಡಿರ್ತಕ್ಕಂತಹ ವ್ಯಕ್ತಿ. ಹಾಗೇನೆ ಹಣಗಾರಿಕೆಗಿಂತಲೂ ಕೂಡ ಇಲ್ಲಿ ಕಾರ್ಯಭಾರ ಹೆಚ್ಚು ಅಂತಕ್ಕಂಥದ್ದು. ಹಾಗೇನೆ ಊರ ಗದ್ದೆ, ತೋಟ, ಹಾಗೇನೆ ಒಂದು ಕಾಫಿ ತೋಟ ಇದೆ, ಇನ್ನೊಂದು ಏಲಕ್ಕಿ ತೋಟ ಇದೆ. ಹೀಗೆ ಅನೇಕ ಆ ಊರಿನಲ್ಲಿ ಸುಮಾರು
ಒಂದು ರೀತಿಯಲ್ಲಿ ಶ್ರೀಮಂತರಿಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಲೇಖಕರ ಸೋದರ ಮಾವ. ಅವರ ಮನೆಗೆ ಹೋಗಿರ್ತಕ್ಕಂತಹ ಸಂದರ್ಭ. ಯಾರು? ಲೇಖಕರು. ಆಗ ಅಲ್ಲಿ ಅವ್ರ ಸೋದರ ಮಾವನ ಜೀವನ ಹೇಗಿತ್ತಪ್ಪ ಅಂತಂದ್ರೆ ನೋಡಿ, 6 ತಿಂಗಳು ಊರಿನಲ್ಲಿ ವಾಸ ಮಾಡಿದ್ರೆ ಇನ್ನ 6 ತಿಂಗಳು ಘಟ್ಟದಲ್ಲಿ ವಾಸ ಮಾಡ್ತಾ ಇದ್ರು ಅಂತ. ಏನ್ ಸಾರ್ ಇದು ಘಟ್ಟ ಅಂತಂದ್ರೆ ಪಶ್ಚಿಮ ಘಟ್ಟಗಳು. ನೀವು ನೋಡಿರ್ಬೋದು, ಅಲ್ಲಿ ಸುಮಾರು ಎಸ್ಟೇಟ್ಗಳು, ಸುಮಾರು ಏಲಕ್ಕಿ ತೋಟಗಳು, ಸುಮಾರು ಕಾಫಿ ತೋಟಗಳೆಲ್ಲವೂ ಕೂಡ ಪರ್ವತ ಶ್ರೇಣಿಯಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಕಾಫಿ ತೋಟಗಳನ್ನ ಅಲ್ಲಿ ಇವೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ನೀವೇನಾದ್ರೂ ಚಿಕ್ಕಮಗಳೂರು ಈ ಕಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಪಶ್ಚಿಮ ಘಟ್ಟಗಳಲ್ಲಿಯೇ ಒಂದು ಮನೆಯನ್ನ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥದ್ದು. ಹಾಗೆ ಒಂದ್ ರೀತಿಲಿ ವಿಕ್ರಮಾದಿತ್ಯನ ಹಾಗೆ 6 ತಿಂಗಳು ಊರಿನಲ್ಲಿ, 6 ತಿಂಗಳು ಘಟ್ಟದಲ್ಲಿ ಕಾಲವನ್ನ ಕಳೀತಾ ಇದ್ರು ಸೋದರ ಮಾವ ಮತ್ತೆ ಸೋದರ ಅತ್ತೆ. ಹೀಗೆ ಒಂದ್ ಕಡೆ ಈ ಲೇಖಕರಿಗೆ ಸೋದರ ಮಾವನನ್ನ ಕಂಡ್ರೆ ತುಂಬಾ ಪ್ರೀತಿ ಅಂತಕ್ಕಂಥದ್ದು. ಹಾಗೆ ಅಚ್ಚುಮೆಚ್ಚಿನ ಒಂದು ಪ್ರೀತಿ ಇತ್ತು. ಹಾಗೆ ಅವರ ಮನೆಗೆ ಹೋಗಿ 1-2 ದಿನಗಳಲ್ಲಿ ಅತ್ತೆ ಮಾವರಿಬ್ಬರು ಕೂಡ ಘಟ್ಟಕ್ಕೆ ಹೊರಡಬೇಕಾಗಿತ್ತು. ಈಗ ಊರಲ್ಲಿ ಇರ್ತಕ್ಕಂಥ ಮನೆಗೆ ಹೋಗಿದ್ದಾರೆ. ಈಗ ಅಲ್ಲಿಂದ ಅವರು ಇಲ್ಲಿ ಘಟ್ಟಕ್ಕೆ ಅಂದ್ರೆ ಅಲ್ಲಿ ಕಾಫಿ ತೋಟ ಮತ್ತೆ ಏಲಕ್ಕಿ ತೋಟ ಇದೆ, ಅಲ್ಲಿಗೆ ಹೋಗ್ಬೇಕು. ಹೋಗ್ಬೇಕಾದಂತ ಸಂದರ್ಭದಲ್ಲಿ ಹೊರಡಬೇಕು. ಏನ್ ಮಾಡೋದು ಈಗ? ಲೇಖಕರು ಕೂಡ ಅಲ್ಲಿ ಆ ಅತ್ತೆಯ ಮನೆಗೆ ಹೋಗಿದ್ದಾರೆ. ಆಗ 3 ದಿನಗಳಲ್ಲಿಯೇ ಹೋಗಿ ಹಿಂತಿರುಗಬೇಕಾಯ್ತಲ್ಲ ಎಂದು ಇಲ್ಲಿ ಎಲ್ಲ ಒಂದ್ ಕಡೆ ಇವ್ರಿಗೆ ತುಂಬಾ ಬೇಸರ ಆಗ್ತಾ ಇತ್ತು. ಆಗ ಆ ಲೇಖಕರ ಸೋದರ ಮಾವ ಹೇಳ್ತಾರೆ, ಕೃಷ್ಣ ನೀನು ಕೂಡ ಘಟ್ಟಕ್ಕೆ ಬರ್ತೀಯಾ? ನೀನು ಬರ್ತೀಯನಪ್ಪ ಘಟ್ಟದ ತೋಟ, ಕಾಫಿ ತೋಟಕ್ಕೆ, ಏಲಕ್ಕಿ ತೋಟಕ್ಕೆ ಬರ್ತೀಯಾ ಅಂತ ಕೇಳ್ತಾರೆ. ಸರಿ ಆಯ್ತು. ಅವ್ರಿಗೆ ಕೇಳಿದ ತಕ್ಷಣ ಎಲ್ಲಿಲ್ಲದಂತಹ ಒಂದು ಸಂತೋಷ ಆಗುತ್ತೆ ನಿರೂಪಕರಿಗೆ. ಪಕ್ಕನೆ ತನ್ನ ಮನಸ್ಸಿನಲ್ಲಿ ತುಂಬಾ ಸಂತೋಷ ಆದ್ಮೇಲೆ ಅವನ ತಾಯಿ ಅಜ್ಜ ಎಲ್ಲ ಏನ್ ಹೇಳಿದರು ಕೂಡ, ಏನ್ ಹೇಳುತ್ತಿದ್ದರೋ, ಆದ್ರೆ ಬಾಲ್ಯದಲ್ಲಿ ತಾನು ತಂದೆ ತಾಯಿಯನ್ನ ಕಳೆದುಕೊಂಡ ನಮ್ಮಜ್ಜ ಮನೆಯಲ್ಲಿದ್ದೆ ಅಂತಕ್ಕಂಥ. ನೋಡಿ, ಇವರು ಒಂದ್ ಕಡೆ ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನ ಕಳ್ಕೊಂಡಿರ್ತಾರೆ ನಿರೂಪಕರು. ಅವ್ರ ಅಜ್ಜನ ಮನೆಯಲ್ಲಿದ್ರು. ಆ ಅಜ್ಜನ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಎಲ್ಲ ಒಂದ್ ಕಡೆ ಕರೆದುಕೊಂಡು ಹೋದರೆ ಏನು ಹೇಳಲಿಕ್ಕಿಲ್ಲ ಅಂತ ಯೋಚನೆಯನ್ನ ಮಾಡ್ತಾ, ಸರಿ ಹಾಗಾದ್ರೆ ಪಾಪ ಅವನು ಬರ್ಲಿ ಅಂತ ಆ ಹೆಂಡತಿ ಹೇಳ್ತಕ್ಕಂಥದ್ದು ಅವರ ಅತ್ತೆ. ಸರಿ ಹಾಗಾದ್ರೆ ಸೀದಾ ಅಲ್ಲಿಂದ ಹೊರಡ್ತಾರೆ ತನ್ನ ಸೋದರ ಮಾವ ಮತ್ತೆ ಸೋದರ ಅತ್ತೆಯ ಜೊತೆ ಘಟ್ಟಕ್ಕೆ. ನೋಡಿ, ಹೇಗೆ ಇಲ್ಲಿ ಒಂದು ಪ್ರಶ್ನೆ ನಾನು ಆಲ್ರೆಡಿ ಹೇಳಿದೆ. ನೋಡಿ, ಲೇಖಕರು ತನ್ನ ಸೋದರ ಮಾವನ ಜೊತೆ ಘಟ್ಟಕ್ಕೆ ಪಯಣ ಬೆಳೆಸಿದ ಸಂದರ್ಭ ಅಂತಕ್ಕಂಥದ್ದು. ಅವ ಒಂದಿನ ರಾತ್ರಿ, ಆ ರಾತ್ರಿ ಇಡೀ ರಾತ್ರಿ ಪಯಣವನ್ನ ಇಲ್ಲಿ ಹೋಗ್ತಾ ಇದ್ದಾರೆ ಎತ್ತಿನ ಗಾಡಿಯಲ್ಲಿ. ಬಿಳಿಯ ಜೋಡೆತ್ತಿನ ಗಾಡಿ. ಅಲ್ಲಿ ದೊಡ್ಡ ಗಾಡಿಯಲ್ಲಿ ಮರುದಿನ ಹಗಲು ಇಲ್ಲಿ ಕಡೆ ಒಂದು ಇಡೀ ರಾತ್ರಿ ಪ್ರಯಾಣ ಮಾಡಿ ಅಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಬೆಳಗ್ಗೆ ತಲುಪ್ತಾರೆ. ಹಾಗೆ ಪುನಃ ಬೈಗಿನಲ್ಲಿ ಮತ್ತೆ ಸಂಜೆ, ಯಾಕಂದ್ರೆ ಮಧ್ಯಾಹ್ನ ಎಲ್ಲ ಕಡೆ ಬಿಸಿಲಿರುತ್ತೆ ಅಂತ ಹೇಳಿ ಮತ್ತೆ ಸಂಜೆ ಅಲ್ಲಿ ಬೈಗಿನಲ್ಲಿ ಅಂದ್ರೆ ಸಂಜೆ ಪ್ರಯಾಣವನ್ನ ಮಾಡ್ತಾ ಆರಂಭಿಸಿ 3 ದಿನ ಇಲ್ಲಿ 3ನೇ ದಿನ ಶಿರಾಡಿ ಘಾಟಿನ ಮೂಲಕ, ಹಾಗೇನೆ 4ನೇ ದಿನ ಸಕಲೇಶ್ಪುರದ ಮೂಲಕ ಬಳಿ ಇರ್ತಕ್ಕಂತಹ ಅವರ ಕಾಫಿ ತೋಟ ಎಲ್ಲಿತ್ತಪ್ಪ ಅಂತಂದ್ರೆ ಸಕಲೇಶ್ಪುರದಲ್ಲಿತ್ತು. ಆ ಸಕಲೇಶ್ಪುರದಲ್ಲಿರ್ತಕ್ಕಂತಹ ಕಾಫಿ ತೋಟಕ್ಕೆ ಸೋದರ ಮಾವನ ಜೊತೆ ಸೋದರ ಅತ್ತೆಯ ಜೊತೆ ಇಲ್ಲಿ ಲೇಖಕರು ಬಂದು ಹೋಗಿ 2 ದಿನಗಳು ತಾನು ಇಲ್ಲಿ ಮಾವನ ಬಂಗಲೆಯಲ್ಲಿ, ಆ ಕಾಫಿ ತೋಟದಲ್ಲಿ ಒಂದು ಎಸ್ಟೇಟ್ ಒಂದು ಮನೆ ಇದೆ, ಆ ಬಂಗಲೆಯಲ್ಲಿ ನಿದ್ದೆ ಮಾಡಿದ್ರು ಚೆನ್ನಾಗೆ. 1-2 ದಿವಸ ಹೊರಗಡೆ ಬರಲೇ ಇಲ್ಲ. ಆ ನಂತರ ಬಂದು ಆ ಹೊರಗಡೆ ರಮಣೀಯವಾದಂತಹ ಒಂದು ಪರಿಸರವನ್ನ ನೋಡ್ತಾ ಇದ್ದಾರೆ. ನೋಡಿ, ಅದೇ ಇಲ್ಲಿ ಒಂದು ಪ್ರಶ್ನೆಯನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಲೇಖಕರು ಸೋದರ ಮಾವನ ಕಾಫಿ ತೋಟ ತಲುಪಿದ ನಂತರ ಅವರಿಗಾದಂತಹ ರಮಣೀಯವಾದ ಅನುಭವವನ್ನ ವಿವರಿಸಿ ಅಂತ ಕೇಳ್ಬೋದು. ಹೇಗೆ ಕಾಫಿ ತೋಟವನ್ನ ನೋಡ್ತಾ ಇದ್ದಾರೆ, ಆ ಬೆಟ್ಟದ ಎತ್ತರವಾದಂತಹ ಶಿಖರದ ಮೇಲೆ ನಿಂತು, ಘಟ್ಟದ ಮೇಲೆ ನಿಂತು ನೋಡ್ತಾ ಇದ್ದಾರೆ ಕಾಫಿ ತೋಟವನ್ನ. ಅವು ಆ ಘಟ್ಟದಲ್ಲಿ ಬಂದು ನೋಡಿ ಅತ್ಯಂತವಾಗಿ ತೊಳೆದು ಪಾಲಿಶು ಮಾಡಿರ್ತಕ್ಕಂತಹ ರೀತಿಯಲ್ಲಿ ಬಣ್ಣದ ಎಲ್ಲ ಒಂದ್ ಕಡೆ ಬಣ್ಣದ ಕುರಿ ಮಂದೆಯಂತೆ ಕಾಫಿ ತೋಟ ಹೇಗ್ ಕಾಣಿಸ್ತಾ ಇದೆಯಪ್ಪ ಅಂದ್ರೆ ಬಣ್ಣದ ಇಲ್ಲಿ
ಆ ಕಾಫಿ ಗಿಡಗಳು ಹೇಗ್ ಕಾಣಿಸ್ತಾ ಇದ್ವಪ್ಪ ಅಂದ್ರೆ ಬಣ್ಣದ ಕುರಿ ಮಂದೆಯಂತೆ ಇಲ್ಲಿ ಮುದ್ದು ಮುದ್ದು ಕಾಫಿ ಗಿಡಗಳು ಕಾಣಿಸ್ತಾ ಇದ್ವು ಅಂತಕ್ಕಂಥದ್ದನ್ನ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಕಡೆ ಕಿತ್ತಳೆಯ ತೋಟ ಇದೆ, ಒಂದು ಕಡೆ ಕಾಫಿ ತೋಟ ಇದೆ, ಮತ್ತೊಂದು ಕಡೆ ಪೇರಳೆ ತೋಟ ಇದೆ. ಅದಕ್ಕೆ ಹೇಳ್ತಾ ಇದ್ರೆ ಅದೇ ಒಂದು ಸಾಮ್ರಾಜ್ಯ ಅನ್ನೋ ತರ ಕಿತ್ತಳೆಯ ಸಾಮ್ರಾಜ್ಯ ಇದೆ, ಪೇರಳೆಯ ಸಾಮ್ರಾಜ್ಯ ಇದೆ. ನೋಡಿ, ನೋಡೋದಕ್ಕೆ ಒಂದ್ ರೀತಿಯಲ್ಲಿ ರಮಣೀಯವಾದಂತಹ ಪರಿಸರದ ನಡುವೆ ಈ ರೀತಿಯಾದಂತಹ ಇಲ್ಲಿ ಆ ಬೆಳೆಗಳನ್ನ ಬೆಳೆದಿರ್ತಕ್ಕಂಥದ್ದು. ಹಾಗೇನೆ ವಿಚಿತ್ರವಾದ ಕಾಡು ಹೂಗಳು ಇವೆ. ಹಾಗೇನೆ ಕಾಫಿಯ ಹೂಗಳು ಕಂಪಿನಲ್ಲಿ, ಎಲ್ಲೋ ಒಂದ್ ಕಡೆ ಕನಸಿನಲ್ಲೂ ಕಾಣದಂತಹ ತರತರಹದ ಪಕ್ಷಿಗಳು, ಆ ಪಕ್ಷಿಗಳ ಅಥವಾ ಹಕ್ಕಿಗಳ ಮಧುರ ಧ್ವನಿ ಅಲ್ಲಿ ಗಂಭೀರವಾಗಿ ಪ್ರತಿಧ್ವನಿಸ್ತಾ ಇದೆ. ಅದನ್ನ ಲೇಖಕರು ಆಲಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಮಹಾರಾಜನ ತಲೆಯ ಮುತ್ತಿನ ತುರಾಯಿಯಂತೆ ಸಜೀವ ಬೆಳ್ಳಿಯ ಕುಲಿ ಕೊಳವಿನಂತೆ ಆರುವ ಇಳಿಯುವ ಈ ಬೆಟ್ಟದ ನೀರು ಝರಿಗಳು ಕಾಣಿಸ್ತಾ ಇದ್ದಾವೆ. ಅಲ್ಲಿ ಝರಿಗಳು ಮಹಾರಾಜನ ಸಣ್ಣ ಸಣ್ಣ ಆ ಜುಳು ಜುಳು ಹರಿತಾ ಇರ್ತಕ್ಕಂಥ ಝರಿಗಳನ್ನ ಗಮನಿಸ್ತಾ ಇದ್ದಾರೆ. ಆ ದುಂಬಿಗಳ ಜೈಂಕಾರ ಇದನ್ನೆಲ್ಲ ನೋಡಿ ಎಲ್ಲೋ ಒಂದ್ ಕಡೆ ಪುರಾತನ ಪ್ರಪಂಚದಲ್ಲಿ ಸದಾ ಹಾರುವ ಬಣ್ಣದ ಚಿಟ್ಟೆಯಂತೆ ನಾನೂ ಕೂಡ ಹಾಗಿದ್ದೆ ಅಂತಕ್ಕಂಥ ಅಲ್ಲಿ ಆ ಇಡೀ ಆ ಮಲೆನಾಡಿನ ಪರಿಸರದಲ್ಲಿ ಆ ಕಾಫಿ ತೋಟದ ಒಂದು ಕಿತ್ತಳೆ ತೋಟ ಈ ಪೇರಳೆ ಈ ಸಾಮ್ರಾಜ್ಯದಲ್ಲಿ ದುಂಬಿಯಾಗಿ ಎಲ್ಲೋ ಒಂದ್ ಕಡೆ ನಾನು ಕೂಡ ದುಂಬಿಯಾದೆ ಅನ್ನುವಂತ ರೀತಿಯಲ್ಲಿ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥ ಇದು ರಮಣೀಯವಾದಂತಹ ಒಂದು ಅನುಭವ ಅವರಿಗೆ, ಲೇಖಕರಿಗೆ. ಅದಾದ್ಮೇಲೆ ಈ ಸುಂದರ ಸನ್ನಿವೇಶವನ್ನ ಹಾಗೇನೆ ಅದರ ಸುಖಕ್ಕೆ ಪಾರವೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರ ಸೋದರತ್ತೆ ಮಾಡ್ತಾ ಇರ್ತಕ್ಕಂಥ ಉಪಚಾರ, ಯಾವ ರೀತಿ ಉಪಚಾರವನ್ನ ಮಾಡ್ತಾ ಇದ್ರು. ಹಾಗೇನೆ ಇನ್ನೊಂದ್ ಕಡೆ ಅವರು ಮಾಡ್ತಾ ಇರ್ತಕ್ಕಂತಹ ಘಟ್ಟದ ಜೇನು, ಆ ಕಾಡಿನಲ್ಲಿ ಎಲ್ಲೋ ಒಂದ್ ಕಡೆ ತಾಜಾ ಜೇನಿನ ರುಚಿ, ತುಪ್ಪದ ರೊಟ್ಟಿ, ಹಾಲಿನ ಮತ್ತೆ ಇಲ್ಲಿ ಎಲ್ಲೋ ಒಂದ್ ಕಡೆ ಹಾಲಿನ ಕಾಫಿ ಆಗಿರ್ಬೋದು, ಕೋಸಿನ ಪಲ್ಯ, ಹಾಗೆ ಬಟಾಟೆ ಹುಳಿ, ಏಲಕ್ಕಿ ಹಾಕಿದಂತಹ ನಿಂಬೆ ಹಣ್ಣಿನ ಘಮಘಮಿಸುವಂತಹ ಉಪ್ಪಿನಕಾಯಿ, ಹೀಗೆ ಕೆನೆಭರಿತ ಇಲ್ಲಿ ಹಾಗೇನೆ ಕಿತ್ತಳೆ ಹಣ್ಣು, ಇನ್ನೇನು ಬೇಕು. ಯಾಕೆಂದ್ರೆ ಇಲ್ಲಿ ಮನಸ್ಫೂರ್ತಿಯಾಗಿ ಇಷ್ಟಪೂರ್ತಿಯಾಗಿ ಸೇವಿಸ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಅವರ ಸೋದರ ಅತ್ತೆ ಕೊಡ್ತಾ ಇದ್ದು. ಇವನ್ನೆಲ್ಲ ನೋಡಿ ಎಲ್ಲೋ ಒಂದ್ ಕಡೆ ಆ ಕಾಡಿನಲ್ಲಿ ಕುರಿ ಮಂದೆಯಂತೆ ಕಾಣ್ತಾ ಇರ್ತಕ್ಕಂತಹ ಕಾಫಿ ಗಿಡಗಳು, ಇಡೀ ಆ ಪರಿಸರ ಎಲ್ಲೋ ಒಂದ್ ಕಡೆ ನಯನ ಮನೋಹರವಾಗಿ ಇತ್ತು ಅಂತಕ್ಕಂಥದ್ದನ್ನ ಲೇಖಕರು ಕಣ್ತುಂಬಿಕೊಂಡಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಕೂಲಿಗಳು ಆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರೆ ಕುರಿ ಕಾಯುವ ಕುರುಬರಂತೆ ಕಾಣಿಸ್ತಾ ಇದ್ರು. ಯಾಕೆಂದ್ರೆ ಕಾಫಿ ಗಿಡಗಳು ಕುರಿಗಳಂತೆ ಕಂಡ್ರೆ ಈ ಅಲ್ಲಿರ್ತಕ್ಕಂತಹ ಕೂಲಿಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಕುರಿ ಕಾಯುವ ಕುರುಬರಂತೆ ಕಾಣಿಸ್ತಾ ಇದ್ರು ಅಂತಕ್ಕಂಥದ್ದು. ಅದರಲ್ಲಿ ಒಬ್ಬ ಅರೆ ವಯಸ್ಸಾಗಿರ್ತಕ್ಕಂತಹ ಮುದುಕ ಲಿಂಗಯ್ಯ. ಆ ಲಿಂಗಯ್ಯ ಎಲ್ಲೋ ಒಂದ್ ಕಡೆ ಲೇಖಕರ ಸೋದರ ಮಾವನ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಅಂತಕ್ಕಂಥದ್ದು. ಲಿಂಗಯ್ಯ ಬೇಲೂರಿನ ಬಳಿ ಇರ್ತಕ್ಕಂತಹ ಒಂದು ಹಳ್ಳಿಯವನು. ಲಿಂಗಯ್ಯ ಯಾರಪ್ಪ ಅಂದ್ರೆ ಬೇಲೂರಿನ ಬಳಿ ಇರ್ತಕ್ಕಂಥ ಒಂದು ಹಳ್ಳಿಯವನು. ಅವನು ಏನಪ್ಪಾ ಅಂದ್ರೆ ಆ ಕಾಫಿ ತೋಟದ ಒಬ್ಬ ಕೆಲಸಗಾರ ಅಂತಕ್ಕಂಥದ್ದು. ಮುಂದೆ ಮುಂದೆ ಲೇಖಕರಿಗೆ ತುಂಬಾ ಆತ್ಮೀಯನಾಗ್ತಾನೆ ಲಿಂಗಯ್ಯ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ನನ್ನ ಅವರ ಮಾವರನ್ನ ಇಂತಹ ದೊರೆ ಅಂದ್ರೆ ಇಂತಹ ವ್ಯಕ್ತಿ ಬೇರೆ ಯಾರಿಗೂ ದೊರಕಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಒಳ್ಳೆಯ ಪುಣ್ಯಾತ್ಮ ನಿಮ್ಮ ಮಾವ ಅಂತ ಆ ಲೇಖಕರ ಮಾವನನ್ನ ಹೊಗಳುತ್ತಾ ಇದ್ದಾರೆ. ಅದಾದ್ಮೇಲೆ ಇವ್ರೇನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಲಿಂಗಯ್ಯ ಇಲ್ಲಿ ಆ ಲೇಖಕರನ್ನ ಚಿಕ್ಕಯ್ಯ ಅಂತ ಕರಿತಾ ಇರ್ತಾರೆ. ಚಿಕ್ಕಯ್ಯ ಅಂತ ಕರಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ತೋಟದ ಎಲ್ಲಾ ಕೆಲಸಗಳನ್ನ ಮಾಡಿಸ್ತಾ ಇರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಲಿಂಗಯ್ಯ ಅಲ್ಲಿ ಕೆಲಸವನ್ನ ಮಾಡಿಸ್ತಾ ಇರ್ತಾನೆ. ಇವ್ರನ್ನ ಚಿಕ್ಕಯ್ಯ ಅಂತ ಕರಿತಾ ಇರ್ತಾರೆ. ಹೀಗೆ ಸುಮಾರು 1 ತಿಂಗಳು ಆ ತೋಟದಲ್ಲಿ ಕಳೀತಾ ಹೋಗ್ತಾರೆ. ಒಂದು ದಿನ ತನ್ನ ಮಾವನಿಗೆ ಎಲ್ಲೋ ಒಂದ್ ಕಡೆ ಏಲಕ್ಕಿ ಮಲೆಗೆ ಹೋಗಬೇಕಾಗಿ ಬಂತು. ಅಲ್ಲಿ ಇನ್ನೊಂದು ಆ ಕಡೆ ಅವರ ತೋಟ ಇದೆ, ಏಲಕ್ಕಿ ಮಲೆ ಅಂತ ಹೇಳಿ. ಅಲ್ಲಿ
ಹೋಗ್ಬೇಕಾದಂತ ಸಂದರ್ಭ. ಆಗ ಏನ್ ಮಾಡೋದು? ಈಗ ಹೋಗ್ಲೇಬೇಕು. ಆಗ ಲಿಂಗಯ್ಯ ಮತ್ತೆ ಮಾವ ಇಬ್ರು ಕೂಡ ಅಲ್ಲಿ ಹೊರಡುವಂತಹ ಒಂದು ಸನ್ನಿವೇಶ. ಆ ಸಂದರ್ಭದಲ್ಲಿ ಸಂಜೆ ಅಲ್ಲಿ ಜೋರು ಚಳಿ. ಆ ಆ ಜೇ ಆ ಜೋರು ಚಳಿಯಲ್ಲಿ ಎಲ್ಲೋ ಒಂದ್ ಕಡೆ ಆ ಚಳಿ ಮತ್ತೆ ಇನ್ನೊಂದ್ ಕಡೆ 2 ದಿನ ಇಲ್ಲಿ ಎಲ್ಲೋ ಒಂದ್ ಕಡೆ ಬೋದ ಜ್ವರ ಬಂತು ಪಾಪ. ಇಲ್ಲಿ ಲೇಖಕರಿಗೆ ಎಲ್ಲೋ ಒಂದ್ ಕಡೆ ಆ ಜ್ವರ. ಇನ್ನೊಂದ್ ಕಡೆ ಆ ಇದೆಲ್ಲ ಮುಗಿದಂತಹ ಸಂದರ್ಭದಲ್ಲಿ ನಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಏನಪ್ಪಾ ಅಂದ್ರೆ, ಲೇಖಕರಿಗೆ ಲಿಂಗಯ್ಯ ನಾಗರ ಬೆತ್ತವನ್ನ ತಂದು ಕೊಟ್ಟ ಸಂದರ್ಭ. ಲಿಂಗಯ್ಯ ಈಗ ಏಲಕ್ಕಿ ಮಲೆಗೆ ಹೋಗಿದ್ದಾನೆ. ಲಿಂಗಯ್ಯ ಮತ್ತೆ ಲೇಖಕರ ಸೋದರ ಮಾವ ಏಲಕ್ಕಿ ಮಲೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾಗರ ಬೆತ್ತವನ್ನ ತಂದು ಕೊಡ್ತಾನೆ ಅಲ್ಲಿಂದ. ಸುಮಾರು 3 ದಿನಗಳು ಬಿಟ್ಟು ಅಲ್ಲಿಂದ ಬರ್ತಾರೆ. ಬಂದಾದ್ಮೇಲೆ ಇದಕ್ಕೆ ಆ ಒಂದು ನಾಗರ ಬೆತ್ತವನ್ನ ಲಿಂಗಯ್ಯ ಏಲಕ್ಕಿ ಮಲೆಯಿಂದ ತಂದ್ಕೊಡ್ತಾನೆ. ಆ ತಂದ್ಕೊಂಡಂತ ಸಂದರ್ಭದಲ್ಲಿ ಲಿಂಗಯ್ಯ ಹೇಳ್ತಾನೆ, ಚಿಕ್ಕಯ್ಯ ನನ್ನದೊಂದು ನೆನಪಿಗೆ ತಗೊಳ್ಳಿ, ಇದಕ್ಕೆ ಬೆಳ್ಳಿಯನ್ನ ಕಟ್ಟಿಸಿಕೊಳ್ಳಿ ಅಂತ ಒಂದು ಬೆತ್ತವನ್ನ ತಂದ್ಕೊಡ್ತಕ್ಕಂಥದ್ದು. ಅದು ಬಣ್ಣ ಬಣ್ಣದ ಸೆಳೆ ಬೆತ್ತದವನ್ನ ತನ್ನ ಕೈಗೆ ಕೊಡ್ತಾರೆ. ಒಂದು ಬಣ್ಣ ಬಣ್ಣದಂತಹ ಒಂದು ಕೋಲು, ಒಂದು ಬೆತ್ತವನ್ನ ಕೊಡ್ತಾರೆ. ಆಗ ನನಗೆ ಆ ಲೇಖಕರಿಗೆ ಎಲ್ಲಿಲ್ಲದಂತಹ ಒಂದು ಸಂತೋಷ ಆಗುತ್ತೆ. ಹಾಗೇನೆ ಅದನ್ನ ಹಿಡಿದುಕೊಂಡು ಮನೆ ತುಂಬಾ ಓಡಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗೆ. ಹಾಗೇನೆ ಇನ್ನೊಂದ್ ಕಡೆ ಆ ಪ್ರತಿಯೊಂದು ಮಚ್ಚೆ, ಹಾಗೆ ಪ್ರತಿಯೊಂದು ಗಂಟು ಗಿಣ್ಣು ಅಲ್ಲಲ್ಲೇ ಒಂದು ಆ ಬೆತ್ತಕ್ಕೆ ಅಲ್ಲಲ್ಲೇ ಒಂದು ಡಾಟ್ ತರ ಒಂದು ಗಿಣ್ಣು ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥದ್ದು, ಅಥವಾ ಅಲ್ಲಲ್ಲೇ ಒಂದ್ ರೀತಿ ಮಚ್ಚೆ ಇರ್ತಕ್ಕಂಥದ್ದು. ಈಗೆಲ್ಲ ನೋಡಿದಾಗ ಅತ್ತಿಗೆ ಮಾವನಿಗೆ ಹೇಳಿ ಇಲ್ಲಿ ಎಲ್ಲೋ ಒಂದ್ ಕಡೆ ಭಾರಿಯಾಗಿ ಲಿಂಗಯ್ಯನ ಹೆಸರೆತ್ತಿ ಅವನ ಬಳಿಗೆ ಹೋಗಿ ತುಂಬಾ ಚೆನ್ನಾಗಿದೆ ಅಂತಕ್ಕಂಥದ್ದು. ಹೀಗೆ ಇದನ್ನೆಲ್ಲ ಕಡಿದುದು ಮೊದಲಾದ ಎಲ್ಲ ಕಥೆಗಳನ್ನ ಕೇಳಿ ಅದನ್ನ ಮಾವನ ಏಲಕ್ಕಿ ಮಲೆಯಲ್ಲಿಯೇ ಬೆಳೆದ ನಾಗರ ಬೆತ್ತವೆಂದು ಕೇಳಿ ಮತ್ತಷ್ಟು ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರೀತಿಗೊಂಡೆ. ಲಿಂಗಯ್ಯ ಹೇಳ್ತಾನೆ, ಅದು ನಿಮ್ಮ ಮಾವನವರ ಏಲಕ್ಕಿ ಮಲೆಯಲ್ಲಿ ಬೆಳೆದಿರ್ತಕ್ಕಂತಹ ಒಂದು ನಾಗರ ಬೆತ್ತ ಇದು ಅಂತ ಹೇಳ್ತಾರೆ. ಹೀಗೆ ಹೇಳಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಿರೂಪಕರಿಗೆ ಬೆತ್ತ ಸಿಕ್ಕಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ನಿರೂಪಕರಿಗೆ ನಾಗರ ಬೆತ್ತ ಯಾರು ತಂದ್ಕೊಟ್ರು, ಅಥವಾ ಹೇಗ್ ಸಿಕ್ತು, ಅಥವಾ ಎಲ್ಲಿತ್ತು ಅದು ಎಲ್ಲಿ ಬೆಳೆದಿತ್ತು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಮತ್ತೆ ನಿರೂಪಕರ ಬಾಲ್ಯದ ಜೀವನ, ಮತ್ತೆ ಅವರ ಸೋದರ ಮಾವನ ತೋಟಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರಿಗಾದಂತಹ ರಮಣೀಯವಾದಂತಹ ಅನುಭವದ ಬಗ್ಗೆ ಈ ಇಷ್ಟೂ ಪ್ರಶ್ನೆಗಳ ಉತ್ತರಗಳನ್ನು ತಿಳ್ಕೊಂಡಿದೀವಿ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾಗರ ಬೆತ್ತ ಭಾಗ 1ರ ಬಗ್ಗೆ ನಾನು ತಿಳಿಸಿದ್ದೀನಿ. ಭಾಗ 2, ಭಾಗ 3ರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.